ವೀಕ್ಷಕರೇ, ಲಂಚ ಯಾವ ರೀತಿ ಆವರಿಸಿದೆ ಎಲ್ಲ ಕಡೆ ಅಂದರೆ, ಕೆಲವೊಬ್ಬರು ಇಲ್ಲಿ ನೀವು ತಾಲೂಕ್ ಪಂಚಾಯತಿ ಆಫೀಸ್ನಲ್ಲಿ ನೀವು ನೋಡ್ಬೋದು, ಓರ್ವ ವ್ಯಕ್ತಿ ನಾನು ಈ ಖಾತೆ ಮಾಡಲಿಕ್ಕೆ ಅಂಥೇಳಿ ಲಂಚ ಕೊಡಬೇಕು, ಹೀಗಾಗಿ ಅಮ್ಮ ತಾಯಿ ನನಗೆ ಭಿಕ್ಷೆ ಕೊಡಿ, ನಾನು ಅವರಿಗೆ ಲಂಚ ಕೊಡಲಿಕ್ಕೆ ಬೇಕು ಅಂತ ಕೇಳ್ತಾ ಇದ್ದಾನೆ. ಒಂದು ಗರುಡ ನೋಟದಲ್ಲಿ ನೋಡಿ. ಇವರು ಸರಿ ಇಲ್ಲ, ಯಾರು ನೀವು ಮತ್ತೆ ಅದೇ ವಾದ ಮಾಡ್ತಾರೆ. ದಾಖಲೆಗಳನ್ನ ರೈಟಿಂಗ್ ಅಲ್ಲಿ ಕೊಡಿ, ಅದು ದಾಖಲೆ ಸರಿ ನಾಳೆನೇ ಕೊಡ್ತೀನಿ. ದಾಖಲೆ ಸರಿ ಇಲ್ಲಿ ಕೊಡಬೇಡಿ, ಇಲ್ಲಿ ಸೊತ್ತು ಕೂಡ ಕಚೇರಿ ಅದು ಅಲ್ಲಿ ಕೊಡಬೇಕು. ನೀವು ಸಾಹೇಬ್ರೆ, ನೀವು ಬಂದ್ಮೇಲೆ ವಿಳಂಬ ಧೋರಣೆ ಜಾಸ್ತಿ ಆಗ್ತಿದೆ ನಿಮ್ಮ ಅಧಿಕಾರಿಗಳ ಹತ್ರ. ಯಾಕೆ ಹಿಂಗೆ? ನಾನ್ ಬಂದ್ಮೇಲೆ ಜಾಸ್ತಿ ಆಗಿದೆ. ತಡ ಮಾಡ್ತಾರೆ ಎಲ್ಲದಕ್ಕೂ, ಹಣ ನೇರವಾಗಿ ಕೇಳ್ತಾರೆ. ಯಾವ ಎವಿಡೆನ್ಸ್ ಇದ್ರೆ ಕೊಡಿ, ಎನ್ಕ್ವೈರಿ ಮಾಡ್ಸಕ್ಕೆ ಹೇಳಿ. ಹಂಗೆ ಏನಾದ್ರು ನಿಮ್ಮ ಹತ್ರ ವಾಯ್ಸ್ ರೆಕಾರ್ಡ್ ಇದ್ರೆ ಲೋಕಾಯುಕ್ತ ಇದೆ, ಮಾಹಿತಿ ಆಯೋಗ ಏನು ಆದೇಶ ಕೊಡುತ್ತೆ ಪೆನಾಲ್ಟಿ ಇಂಪೋಸ್ ಮಾಡ್ಬೋದು. ಈಗ ಆಲ್ರೆಡಿ ಹೇಳಿದ್ನಲ್ಲ, ಇಬ್ಬರಿಗೆ 25,000 ಪೆನಾಲ್ಟಿ ಪ್ಲಸ್ ಒಂದೊಂದು ಇನ್ಕ್ರಿಮೆಂಟ್ ಕಟ್ ಮಾಡಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಶುರು ಮಾಡಿ ಅಂತ ಕೊಟ್ಟವ್ರೆ. ಅಲ್ಲಿ ಆ ಥರ ಆಗುತ್ತೆ. ಇನ್ಕ್ರಿಮೆಂಟ್ ಇದೇನು ಆಗಲ್ಲ ನಿಮ್ಮ PDOಗಳಿಗೆ, ಯಾಕಂದ್ರೆ ಸರ್ ನಾವು ಎಲ್ಲಾ ಪ್ರಶ್ನೆಗೂ ನಾನು ಉತ್ತರ ಕೊಟ್ಟು ಇನ್ಕ್ರಿಮೆಂಟ್ ಕಟ್ ಆದ್ರೂ ಏನೂ ಆಗಲ್ಲ, ಸಸ್ಪೆನ್ಷನ್ ಆದ್ರೂ ಏನೂ ಆಗಲ್ಲ ಅಂದ್ರೆ ಅದು ಅವರಣೆ ಬರ, ನಾವೇನ್ ಮಾಡೋಕ್ಕಾಗುತ್ತೆ? ಇರ್ಲಿ ಸರ್, ಅದಕ್ಕೆ ನಾವು ಇವಾಗ ಏನಾಗುತ್ತೆ ಅದು ನಿಯಮಾನುಸಾರ ನಾವು ನಿಮ್ಗೆ ಅದನ್ನೇ ಲೆಟರ್ ಮಾಡಿ. ನೀವು ತಗೊಂಡ್ಬಿಟ್ಟು ಲೆಟರ್ ಮಾಡಿ ನೇರವಾಗಿ ಆಯೋಗಕ್ಕೂ CEOಗೂ ಲೆಟರ್ ಮಾಡಿ. ಬೇಕಂತಾನೆ ಇವರು ಮಾಹಿತಿಯನ್ನು ಕೊಡ್ತಾ ಇಲ್ಲ, ದುರುದ್ದೇಶಪೂರ್ವಕವಾಗಿ ಇರೋದ್ರಿಂದ ಆಲ್ರೆಡಿ ಆಗ್ತಿದೆ. ಆಕ್ಟ್ ಪ್ರಕಾರ ಏನು ಆದೇಶ ಮಾಡ್ತಾರೆ, CEO ಆದೇಶ ಮಾಡಿಬಿಟ್ರೆ ಯಾಕೆಂದರೆ ಪೆನಾಲ್ಟಿ ಇಂಪೋಸ್ ಮಾಡೋದು ಶಿಸ್ತು ಪ್ರಾಧಿಕಾರ CEO. ನಾನು ಶಿಫಾರಸು ಮಾಡಬೇಕಷ್ಟೇ, ಆಯಿತಾ? ಅದನ್ನು ನಾನು ಮಾಡ್ಕೊಡ್ತೀನಿ. ನಿಮ್ಮ ಸೆಕ್ರೆಟರಿಗಳು ನಿಮಗೆ ಫೋನ್ ಮಾಡಿ ಏನು ಮಾಹಿತಿ ತಿಳಿದ್ರ ಇವು ಮುರಳಿ ಅವರು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು? ಅಲ್ಲ, ನಾನೇ ನಿನ್ನೆ ಇದ್ದೀನಿ, ನನ್ನ ಜೊತೆಗೆ ವಾದೋಪವಾದ ಸುಮನ್ ಕೂಡ ಇದ್ದಾರೆ. ಕೇಳಿ, ಅಮ್ಮ ಅಕ್ಕ ಅಂತ ಹೊಡೆಯಕ್ಕೆ ಬಂದ್ರು ಅವಾಗಲೇ ಹೇಳಿದ್ದೀನಿ. ಸರಿ, ಯಾರು ಹೇಳಿದ್ದೀನಿ? ನೀವು ಒಳ್ಳೇದಲ್ಲ. ಸುಮನು ಹೇಳವ್ರೆ, ಅಧಿಕಾರಿಗಳಿಗೆ ಈ ಭಾಷೆ ಬಳಸಬೇಡ ಅಂತ ಕೂಡ ಹೇಳವ್ರೆ. ಕೇಳಿ, ಇಲ್ಲೇ ಇದ್ದಾರೆ ಅವರು ಕೂಡ. ನಾನು ಹೆಂಗೇನಾದರೂ ಸಮಸ್ಯೆ ಇದ್ದರೆ, ಈ ಸೊತ್ತು ಆಗ್ತಿಲ್ಲಪ್ಪ, ಆಗ್ತಿದ್ದಂಗೆ ನಾನೇ ಮಾಡ್ಕೊಡ್ತೀನಿ, ಹೋಗು, ನಿನ್ನ ಅವ್ನು ಮಾಡಲಿಲ್ಲ ಅಂದರೆ ನನ್ನ ಕಂಪ್ಲೇಂಟ್ ಮಾಡು, ಇಲ್ಲಾಂದರೆ ನಾನು ಮಾಡಲಿಲ್ಲ ಅಂದರೆ ಇವಾಗ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ, ಯಾಕೆ ಬೈತಿದ್ಯಾ ಅಂತಲೂ ಹೇಳಿದ್ದೀನಿ ನಾನು ನಿನ್ನೆನೆ. ವಿಡಿಯೋ ಮಾಡಿದ್ದೀರಾ ಸರ್? ಅವ್ನು ಮಾಡೋದು ಸರ್, ತಾಲೂಕಿನಲ್ಲಿ ಒಂದು ಕೆಲಸ ಏನಾಗೈತೆ ಗೊತ್ತಂಗ, 3-4 ಜನ ಲೋಕಾಯುಕ್ತ ಹೋಗಿ ಬಂದ್ಬಿಟ್ಟಾರೆ. PDOಗಳು 1 ವಾರ 10 ದಿವಸ ಜೈಲಾಗ ಎದ್ದು ಬಂದ್ಬಿಟ್ಟಾರೆ. ಇಷ್ಟೇ ಅಲ್ಲ ಆಗೋದು, ಇನ್ನೇನ್ ಆಗಲ್ಲ ಉದ್ದೇಶದಾಗಿದ್ದಾರೆ ಸರ್. ಆಲ್ರೆಡಿ ಜೈಲಿಗೆ ಬಂದಾರಲ್ಲ, ಇನ್ನೇನ್ ಬರುತ್ತೆ? ಒಳ್ಳೆ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.